ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೆಜಾರಿಟಿಂದು ಒಂದು ಫುಲ್ ಬಾಕ್ಸ್ನ ಅನ್ಬಾಕ್ಸ್ ಮಾಡಿದ್ದೀನಿ. ಆ್ಯಂಡ್ ರಿಪೀಟೆಡ್ ಕಾರ್ಸ್ ಬಿಟ್ಟು ಎಲ್ಲ ಸಿಂಗಲ್ ಕಾರ್ಸ್ನೆಲ್ಲ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಒಂದೊಂದು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾವು ನೋಡ್ಬೋದು, ಇದು ಸಿಂಬಾ ಗ್ರೂಪ್ ಅಂತ. ಇದು ತುಂಬ ದೊಡ್ಡ ಗ್ರೂಪ್. ಇದರಲ್ಲಿ ಸುಮಾರು ಬ್ರ್ಯಾಂಡ್ಸ್ಗಳಿದ್ದಾವೆ. ಜಾಡಾ ಗ್ರೂಪ್ ಆಗಿರ್ಬೋದು, ಎಷ್ಟೊಂದು ತುಂಬ ಬ್ರ್ಯಾಂಡ್ಸ್ ಇದ್ರೊಳಗೆ ಬರುತ್ತೆ. ಸೊ ಇದರಲ್ಲಿ ಮೆಜಾರಿಟಿಂದು ಸಹ ಇದು ಕಾರ್ಸ್ ಇದೆ. ಇದರಲ್ಲಿ ತುಂಬ ಅಮೇಝಿಂಗ್ ಕಾರ್ಸ್ಗಳಿದ್ದಾವೆ. ನನ್ನ ಪರ್ಸ್ನಲ್ ಫೇವ್ರೇಟ್ಸ್ ತುಂಬ ಇದೆ. ಎಷ್ಟೋ ಜನ ಕಲೆಕ್ಟರ್ಸ್ ಇದನ್ನು ತೊಗೊಂಡು ಕಲೆಕ್ಟ್ ಮಾಡಬೇಕು ಅನ್ನೋ ಥರನೂ ಒಂದು ಒಳ್ಳೊಳ್ಳೆ ಕಾರ್ಸ್ನ ಇದರಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ಪ್ರೀಮಿಯಂ ಕಾರ್ ಸೆಗ್ಮೆಂಟು. ಆಮೇಲೆ ಪ್ರತಿಯೊಂದು ಕಾರಿಂದು ರೇಟ್ ನನಗೆ ಐ ಥಿಂಕ್ $399 ಅನಿಸುತ್ತೆ. ಸೊ ಇದು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಇಂಡಿಯನ್ MRPಯಲ್ಲಿ ನಮಗೆ ಸಿಗುತ್ತೆ. ಈಗ ನಾವು ಒಂದೊಂದೇ ಕಾರ್ನ ನೋಡ್ತಾ ಹೋಗೋಣ. ಓಕೆ, ಈ ಕೇಸಲ್ಲಿ ಬರೋ ಒಂದು ಇಂಟ್ರೆಸ್ಟಿಂಗ್ ಕಾರ್ ಅಂತಂದರೆ ಈ ಹಮ್ಮರ್ EV. ಈ ಹಮ್ಮರ್ EV ಇದೇನಿದೆಯಲ್ಲ, ಈ ಕಲರ್ ನೋಡಿ, ಒಂಥರ ಸ್ಪೆಷಲ್ ರೈನ್ಬೋ ಎಡಿಷನ್ ಥರ ಬಿಟ್ಟಿದ್ದಾರೆ. ಈ ಸ್ಪೆಷಲ್ ರೈನ್ಬೋ ಎಡಿಷನಲ್ಲಿ ಈ ಹುಡ್ ಓಪನ್ ಆಗುತ್ತೆ. ಡೋರ್ಸ್ ಓಪನ್ ಆಗೋಲ್ಲ ಅನ್ಕೊತೀನಿ, ಹುಡ್ ಒಂದು ಓಪನ್ ಆಗುತ್ತೆ. ಈ ವೀಲ್ ಏನು ಜಾಯ್ನ್ ಆಗಿದೆ ಅದು ರೊಟೇಟಬಲ್ ಇದೆ, ಬಟ್ ಐ ಥಿಂಕ್ ಅದು ರಿಮೂವಬಲ್ ಇಲ್ಲ ಅನ್ಕೊತೀನಿ. ಓನ್ಲಿ ಹುಡ್ ಒಂದು ಓಪನ್ ಆಗುತ್ತೆ ಫ್ರಂಟಿಂದು. ತುಂಬ ಚೆನ್ನಾಗಿದೆ. ಕಲರ್ ಸ್ಕೀಮ್ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬರೋದು ನಮ್ಮದು ಈ ಜೀಪ್ ವ್ರ್ಯಾಂಗ್ಲರ್. ಇದನ್ನು ಸಹ ತುಂಬ ಚೆನ್ನಾಗಿದೆ. ಪೇಂಟ್ ಫಿನಿಶಿಂಗ್ ನೋಡಿ, ತುಂಬ ಚೆನ್ನಾಗಿದೆ. ವೀಲ್ಸ್ ಎಲ್ಲ ಚೆನ್ನಾಗಿದೆ. ಐ ಥಿಂಕ್ ಕೆಳಗಡೆ ಪ್ಲಾಸ್ಟಿಕ್ ಬಾಡಿ ಕೊಟ್ಟಿದ್ದಾರೆ, ಮೇಲ್ಗಡೆ ಮೆಟಲ್ ಇದೆ. ಓಕೆ, ಬಟ್ $399ಗೆ ಒಂದು ಅಮೇಝಿಂಗ್ ಕಾರ್ ಇದು. ನೆಕ್ಸ್ಟ್ ಇನ್ನೊಂದು ಬರೋದು ಮರ್ಸಿಡೀಸ್ AMG. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರದ್ದು ವೀಲ್ಸ್ ತುಂಬ ಚೆನ್ನಾಗಿದೆ. ಡಿಟೇಲಿಂಗ್ ನೋಡಿ, ಮುಂದೆ ಲೋಗೋ ಕಾರ್. ಆಮೇಲೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂತಂದರೆ ಈ ಬ್ಯಾಕಿಂದು ಬಾನೆಟ್ ಏನಿದೆ ಇದು ಓಪನ್ ಆಗುತ್ತೆ. ಡೋರ್ಸ್ ಎಲ್ಲ ಏನೂ ಓಪನ್ ಆಗೋಲ್ಲ. ಇನ್ನೆಲ್ಲ ಉಳಿದಿದ್ದೆಲ್ಲ ಚೆನ್ನಾಗಿದೆ. ಕಲರ್ ಸ್ವಲ್ಪ ಡಾರ್ಕ್ ಇದೆ, ಬಟ್ ವಿಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣಿಸ್ತಿದೆ. ಬಟ್ ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ. ನೆಕ್ಸ್ಟ್ ಈಸ್ ಲ್ಯಾಂಡ್ ರೋವರ್ ಡಿಫೆಂಡರ್. ಈ ಲ್ಯಾಂಡ್ ರೋವರ್ ಡಿಫೆಂಡರ್ ಸಹ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಂದು ಯೂನಿಕ್ ಕಾರ್. ಅಗೇನ್ ಇದರಲ್ಲಿ ಹಿಂದುಗಡೆ ವೀಲ್ ಇದೆ. ಈ ವೀಲ್ ರೊಟೇಟ್ ಆಗುತ್ತೆ ಅಷ್ಟೇ ಹೊರತು ರಿಮೂವ್ ಮಾಡೋಕ್ಕಾಗಲ್ಲ. ಈ ಹುಡ್ ಇದರಲ್ಲಿ ಹುಡ್ ಓಪನ್ ಮಾಡೋಕ್ಕಾಗಲ್ಲ. ಓನ್ಲಿ ಡೋರ್ಸ್ ಓಪನ್ ಇದೆ. ಇಲ್ಲಿ ಮೇಲ್ಗಡೆ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಐ ಥಿಂಕ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಮೆಟಲ್ ಇದೆ. ಈವನ್ ಇನ್ ದ ಬೇಸ್ ಇಲ್ಲೂ ಸಹ ಪ್ಲಾಸ್ಟಿಕ್ ಇದೆ. ನೆಕ್ಸ್ಟ್ ಶವರ್ಲೆ ಕಾರ್ ಇದೆ. ಎಷ್ಟೋ ಜನಕ್ಕೆ ತುಂಬ ಫೇವ್ರೆಟ್ ಕಾರು. ನೆಕ್ಸ್ಟು ಟೊಯೋಟಾ. ಇದರಲ್ಲಿ ಡೋರ್ಸ್ ಅಷ್ಟೇ ಓಪನ್ ಆಗೋದು. ಈ ವೋಲ್ವೋ ಕಾರ್ ನೋಡಿ, ವೀಲ್ ಮಾತ್ರ ತುಂಬ ಚೆನ್ನಾಗಿದೆ. ಇದರಲ್ಲಿ ಬ್ಯಾಕ್ ಸೈಡ್ ಏನೂ ಓಪನ್ ಆಗೋಲ್ಲ, ಡೋರ್ಸ್ ಅಷ್ಟೇ ಓಪನ್ ಆಗೋದು. ಕಲರ್ ಫಿನಿಶಿಂಗ್ ಎಲ್ಲ ತುಂಬ ಶೈನಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಮಸ್ಟ್ಯಾಂಗ್. ಯಾರಿಗೆ ಮಸ್ಟ್ಯಾಂಗ್ ಇಷ್ಟ ಆಗಲ್ಲ ಹೇಳಿ? ಫೋರ್ಡ್ ಮಸ್ಟ್ಯಾಂಗ್ ಡಾರ್ಕ್ ಹಾರ್ಸ್. ಇದು ಫ್ರಂಟಲ್ಲಿ ನೋಡಿ ಹೆಂಗಿದೆ ಡಿಟೇಲಿಂಗ್ ಎಲ್ಲ. ಡೋರ್ಸ್ ಅಷ್ಟೇ ಆಗೇನು ಓಪನ್ ಆಗೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಕಾರ್ ಅಂದರೆ ವೋಕ್ಸ್ ವ್ಯಾಗನ್. ಇದರಲ್ಲಿ ಸ್ಲೈಡಿಂಗ್ ಡೋರ್ ಇದೆ ಯೂಶಲಿ. ಆಮೇಲೆ ಇನ್ನೊಂದು ಹಿಂದ್ಗಡೆ ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಬಟ್ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಂದರೆ ಸ್ಲೈಡಿಂಗ್ ಡೋರು. ನಾನು ನೋಡ್ದಂಗೆ ಮೆಜಾರಿಟಿ ಕಾರಲ್ಲಿ ಇದೊಂದು ಎಲ್ಲರದ್ದು ಒಂದು ಪರ್ಸ್ನಲ್ ಪಿಕ್ ಆಗ್ಬೋದು. ಕಲೆಕ್ಟರ್ಸ್ ಇದೊಂದು ಕಲೆಕ್ಟ್ ಮಾಡಿ ಇಟ್ಕೊಳೋದಕ್ಕೆ ಇದೊಂದು ಒಳ್ಳೆ ಕಾರ್ ಇದು. ತುಂಬ ಇದನ್ನು ಹುಡುಕ್ತಿರ್ತಾರೆ ಈ ಥರ ಕಾರ್ಸ್ನೆಲ್ಲ. ತುಂಬ ಚೆನ್ನಾಗಿದೆ. ಈಗ ಬರೋದು ಮೆಕ್ಲಾರೆನ್. ಇದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಡೋರ್ಸ್ ನೋಡಿ, ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಗ್ರೀನ್ ಕಲರಲ್ಲಿದೆ. ಆ್ಯಂಡ್ ವೀಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಲೈಟ್ಸ್ ಯಾವಾಗಲೂ ಮೆಜಾರಿಟಿನ ಲೈಟ್ಸ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಫ್ರಂಟ್ ಲೈಟ್ಸ್ ಆಗಿರ್ಬೋದು, ಬ್ಯಾಕ್ ಸೈಡ್ ಆಗಿರ್ಬೋದು. ಇದ್ರ ಥರ ಒಂದು ಡಿಟೇಲಿಂಗ್ ನಾನು ಬೇರೆ ಯಾವ ಕಾರ್ಸಲ್ಲಿ ಅಷ್ಟೊಂದು ನೋಡಿಲ್ಲ. ಆ್ಯಂಡ್ ಅಗೇನ್ ಪ್ರೀಮಿಯಂ ಕಾರ್ಸು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಈಗ ಬುಗಾಟಿ ಅನ್ನೋದು ಕಾರ್ ತುಂಬ ಇಷ್ಟ. ಎಲ್ಲ ಕಲೆಕ್ಟರ್ಸ್ಗೆ ಇದೊಂದು ಕಾರ್ನ ತುಂಬ ತೊಗೊಂಡಿಟ್ಕೊತಾರೆ. ಇದು ನೋಡಿ, ಇದ್ರ ಮೇಲೆಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಬುಗಾಟಿ ಅಂತೆಲ್ಲ. ಡೋರ್ಸ್ ಓಪನ್ ಆಗುತ್ತೆ. ಅಗೇನ್ ತುಂಬ ಚೆನ್ನಾಗಿದೆ ಈ ಕಾರ್. ಇದೊಂದು ಕಾರ್ನ ನಾನೊಂದು ಸಜೆಸ್ಟ್ ಮಾಡ್ತೀನಿ. ಈ ಕಲೆಕ್ಟರ್ಸ್ ಆಗಿದ್ದರೆ ನೀವು ಇದನ್ನು ತೊಗೊಂಡು ಇಟ್ಕೊಬೋದು.
ಇದು ತುಂಬ ಚೆನ್ನಾಗಿದೆ ಕಾರ್. ಇದೊಂದು ಇದರ ಮ್ಯಾಟ್ ಫಿನಿಷಿಂಗಲ್ಲಿ ಬಿಟ್ಟಿದ್ದಾರೆ. Again one more Mercedes, and this one is really awesome. ಈ ಕಾರ್ನೂ ಅಷ್ಟೇ ಒಂದು ಕಲೆಕ್ಟರ್ ಪಿಕ್ ಆಗಿ ಇಟ್ಕೊಬೋದು, ತುಂಬ ಚೆನ್ನಾಗಿದೆ. ರೇಂಜ್ ರೋವರ್, ನಿಸಾನ್, ಟೊಯೋಟಾ ಯಾರಿಸ್, ಇದು ನೋಡಿ ಲ್ಯಾಂಬೋರ್ಗಿನಿ ಮ್ಯಾಟ್ ಎಡಿಷನ್. ಇದಂತೂ ತುಂಬ ಚೆನ್ನಾಗಿದೆ. ಈ ಮ್ಯಾಟ್ ಲುಕ್ಕಲ್ಲಿ ಈ ಥರ ಲ್ಯಾಂಬೋರ್ಗಿನಿ ಕಾರ್ ನೋಡೋದು ಒಂಥರ ಎಲ್ಲರಿಗೂ ಒಂದು ಪರ್ಸ್ನಲ್ ಫೇವ್ರೆಟ್. ಒಂದು ಹೈಬ್ರಿಡ್ ವರ್ಷನ್ ಬಂದಿತ್ತು. ಸೊ ಇದು ಈ ಒಂದು ರ್ಯಾಂಗ್ಲರ್ ಏನಿದೆಯಲ್ಲ, ಇದು ಎಲ್ಲ ಡೋರ್ಸು ಓಪನ್ ಇಟ್ಟಿದ್ದಾರೆ, ಎಲ್ಲ ಸೈಡ್ಸ್ ಎಲ್ಲ ಓಪನ್ ಇದೆ. ಅಗೇನ್ ಈ ವೀಲ್ನ ರಿಮೂವ್ ಮಾಡೋಕ್ಕಾಗಲ್ಲ, ಬಟ್ ಎಲ್ಲ ಓಪನ್ ಇದೆ. ಸೊ ಈ ಹುಡ್ ಒಂದು ಓಪನ್ ಮಾಡೋ ಥರ ಕೊಟ್ಟಿದ್ದಾರೆ. ಇದೂ ಸಹ ಒನ್ ಆಫ್ ದ ಬೆಸ್ಟ್ ಪಿಕ್ ಅಂತ ಹೇಳ್ತೀನಿ. ಮೆಜಾರಿಟಿಂದು ಒಂದು ಒಳ್ಳೆ ಕಾರ್ ಕಲೆಕ್ಷನಲ್ಲಿ ಇದೊಂದು ಇಟ್ಕೊಬೋದು ನಾವು, ಮೆಜಾರಿಟಿ ಕಾರ್. ನೆಕ್ಸ್ಟ್ ಆಡಿ. ಲೈಟ್ಸ್ ನೋಡಿ, ನನಗೆ ಮೆಜಾರಿಟಿ ಕಾರ್ಸಿಂದ ಲೈಟ್ಸ್ ಏನಿದೆಯಲ್ಲ, ಇದು ಯಾವಾಗಲೂ ನಂಗೆ ತುಂಬ ಇಷ್ಟ. ಲೈಟ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಇದರಲ್ಲಿ. ಸೊ ಇವೆಷ್ಟರಲ್ಲಿ ನನಗೆ ತುಂಬ ಫೇವ್ರೇಟ್ ಅಂತ ಅನಿಸಿದ್ದು ಈ ಹಮ್ಮರ್ ಇವಿ. ಈ ಹಮ್ಮರ್ ಇವಿ, ಆ್ಯಂಡ್ ದೆನ್ ದಿಸ್ ಜೀಪ್ ವ್ರ್ಯಾಂಗ್ಲರ್, ವೋಕ್ಸ್ವ್ಯಾಗನ್, ಸ್ಲೈಡಿಂಗ್ ಡೋರ್, ಮೆಕ್ಲಾರನ್. ಓಕೆ ಫ್ರೆಂಡ್ಸ್, ಇಷ್ಟೇ ಎಲ್ಲವೂ ಕಲೆಕ್ಷನ್ಸ್ ಇದ್ದಿದ್ದು. ಒಂದು ಫುಲ್ ಕೇಸಲ್ಲಿ ಯಾವ್ಯಾವ ಥರ ಕಾರ್ಸ್ ಇರುತ್ತೆ ಅಂತ ನಿಮಗೆ ತೋರಿಸಿದ್ದೀನಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಮತ್ತೆ ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರ್ಬೋದು, ಅಥವಾ ಒಂದು ಫುಲ್ ಬಾಕ್ಸಲ್ಲಿ ಯಾವ್ಯಾವ ಥರ ಕಾರ್ಸ್ ಇರುತ್ತೆ ಅಂತೆಲ್ಲವೂ ನಾನು ಮತ್ತೆ ವಿಡಿಯೋ ತೊಗೊಂಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.